ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಬರುವಂಥ ಒಂದು ಅಜಯ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಸುಮಾರು ನಮ್ಮ ಏರಿಯಾದಲ್ಲಿ ಇರುವಂಥ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಇರುವಂಥ ಸುಮಾರಲ್ಲಿ ಅಕ್ಕಪಕ್ಕದಲ್ಲಿ 5-6 ವಾರ್ಡ್ಗಳು ಬರ್ತಾವೆ. ಆ ವಾರ್ಡ್ನಲ್ಲಿ ಇರುವಂಥ ಒಂದು ಡಾಕ್ಟರ್ BR ಅಂಬೇಡ್ಕರ್ ನಗರ್, ಮುರೇರಿ ನಗರ್, ಚಲುವದಿ ಓಣಿ, ಲಕ್ಷ್ಮೀ ಕ್ಯಾಂಪ್, ಗುಂಡನ್ ಕ್ಯಾಂಪ್, ಆ ಏರಿಯಾದಲ್ಲಿ ಪೂರ್ತಿ ಇರುವಂಥ ಎಲ್ಲ ಸ್ಲಮ್ ಇರುವಂಥ ನಮ್ಮ ಏರಿಯಾ. ಆ ಸ್ಲಮ್ ಏರಿಯಾದಲ್ಲಿ ಸುಮಾರು 2004ರಲ್ಲಿ ಅಜಯ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನು ಸುಮಾರು 22 ವರ್ಷ ಆಯ್ತು ಇಲ್ಲಿ ಓಪನ್ ಆಗಿ. ಅಲ್ಲಿರೋಂಥ ದಿನ ಬೆಳಗ್ಗೆ ಎದ್ದರೆ ಹುಡುಗನ್ ತಿನ್ನಕ್ಕೆ ಹೋಗುವಂಥ ಕೂಲಿಗಳು ನಾವೆಲ್ಲ ಅಲ್ಲಿ ದಿನ ಬೆಳಗ್ಗೆ ಎದ್ದರೆ ಹೋಟೆಲ್ ಕೆಲ್ಸಕ್ಕೆ ಹೋಗೋರು, ಆಮೇಲೆ ಲೇಬರ್ ಕೆಲ್ಸಕ್ಕೆ, ಪೇಂಟಿಂಗ್ ಕೆಲ್ಸಕ್ಕೆ ಹೋಗೋರು, ಇನ್ನು ಬೇರೆ ಬೇರೆ ಕೆಲ್ಸಕ್ಕೆ ಕೂಲಿ ಕಾರ್ಮಿಕ ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಆದರೆ ಭಾಳ ಸುಮಾರು ತೊಂದರೆ ಆಗ್ತಿತ್ತು ನಮಗೆ. ನಾವು ಯಾರಿಗೆ ಹೇಳ್ಕೋಬೇಕು, ನಾವು ಯಾರಿಗೆ ಹೇಳ್ಕೋಬೇಕು, ನಾವು ಎಲ್ಲ ಇಲಾಖೆಗೂ ಕೂಡ ಮನವಿ ಕೊಟ್ಟು ಕೂಡ ಯಾವುದೇ ರೀತಿಯೇ ಯಾಕಂದ್ರೆ ಲೈಸೆನ್ಸ್ ಆದಮೇಲೆ ಯಾವುದೇ ರೀತಿ ಏನು ಮಾಡೋಕ್ಕೆ ಬರಲ್ಲ ಅಂತ ಸುಮಾರಿಂದ ನಾನು 2 ವರ್ಷಗಳಿಂದ ಹೋರಾಟ ಅಂದದ್ದು. ಯಾಕಪ್ಪ ಹೋರಾಟ ಮಾಡಿದ್ವಿ ಅಂದ್ರೆ ಅಲ್ಲಿರೋಂಥ ನಾವೆಲ್ಲ ದಲಿತರಾಗಿದ್ವಿ. ಬೆಳಗ್ಗೆ 4 ಗಂಟೆಗೆ ಎಣ್ಣೆ ಸಿಗ್ತದೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಅಲ್ಲಿರೋಂಥ ಒಂದು ಟೈಮ್ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಬಂದ್ರೆ ನಮ್ಮ ಏರಿಯಾದಲ್ಲಿ ಇರುವಂಥ ಸಣ್ಣ ಅಂಗಡಿಗಳು ಪ್ಲಸ್ ಆ ಬಾರ್ಲಿಂದನೇ ಮಾಲ್ಗಳು ಸಪ್ಲೈ ಆಗ್ತಿತ್ತು. ಆ ಬಾರ್ನಾಗ ಬರಬೇಕು, ಬಾಕ್ಸ್ ತಗೊಂಡು ಹೋಗ್ಬೇಕು. ಅಲ್ಲಿರೋಂಥ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಜನ ಬಂದ 4 ಗಂಟೆಗೆ ಓಪನ್ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಜನ ಕುಡಿದು ಇದ್ದಂಥ ಆಸ್ತಿಗಳು ಮಾರಿಕಂತವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸಿ ಈಗ ತಂದೆ ತಾಯಿ ಇರೋತ್ತಿಗೆ ಮಕ್ಕಳು ಸಾಯ್ತದ. ಯಾಕೆ ಸಾಯ್ತದಪ್ಪ? ನಮ್ಮ ಕುಡಿದು ಸಾಯ್ತದ. ಇದ್ರಾಗ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ನಿರ್ಧಾರ ಮಾಡಿದ್ದೆ ನಾನು, ಏನಾನ ಆಗಲಿಯಪ್ಪ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮುಂದೆ ನುಗ್ಗನ ಅಂತೇಳಿ ನಾನು ಮುಗಿದ್ದೆ. 2 ವರ್ಷಗಳಿಂದ ಹೋರಾಟ. ನಿಜವಾಕಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ. ಅವರಿಗೆ ಮೊದಲನೇವಾಗಿ ಸ್ವಾಗತವನ್ನು ತಿಳಿಸ್ತೀನಿ. ಯಾಕಂದ್ರೆ ನಾನು ಇಲ್ಲಿರೋಂಥ ಅಬಕಾರಿ ಇನ್ಸ್ಪೆಕ್ಟ್ರು ವಿಠಲ್ ಪಿರಂಗಿ ಹಾಗೂ ಅಬಕಾರಿ DC ಇರೋವಂಥ ಅವರಿಗೂ, ಹಿಂದೆ ಇದ್ದಂಥ DC ಅವರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೆ. ಎಷ್ಟು ಸಲ ಓಡಾಡಿದ್ದೆ ನಾನು, ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಮಾಡಿದ್ದಿಲ್ಲ. ನನಗೆ ನೋಡಿ ಸಾಕಾಗಿ ಲೋಕಾಯುಕ್ತಕ್ಕೆ ಹೋದೆ. ನಾನು ಇವ್ರ ಮೇಲೆ ಕೇಸ್ ಮಾಡಿದ್ದೆ. ಲೋಕಾಯುಕ್ತನಾಗ ಹೋಗಿ ಕೇಸ್ ಮಾಡಿದ್ದೆ. ಬೆಂಗಳೂರು ಹಾಕಿದ್ದೆ. ಆ ಬೆಂಗಳೂರಿಂದ ಕೊಪ್ಪಳಕ್ಕೆ ಬಂತು. ಕೊಪ್ಪಳದಿಂದ ಆದಾಗ ಏನಂತ ಇರುವಂಥ DC ಅವರು ನನಗಿನ್ನೂ ಕರೆಸಿದ್ರು. ಯಾವ ಸಂಘದಿಂದ ನಾನೇನು ಅರ್ಜಿ ಕೊಟ್ಟಿದ್ದೆ, ಆ ಕಪಿಲ ಬಾರ್ಗೆ ವಿರುದ್ಧವಾಗಿ ಏನು ಕೊಟ್ಟಿದ್ದೆ ಅರ್ಜಿ ತನಿಖೆ ಮಾಡಿದ್ರು. ನನಗೆ ಸುಮಾರು ಅಂದ್ರೆ ಒಂದು 4 ತಿಂಗಳ ತನಿಖೆ ಆಗ್ತದೆ. ಪ್ರತಿ ತಿಂಗಳು ಡೇಟ್ ಕೊಡುವಂಥ ನನ್ನ ಇರೋಂಥ ದಾಖಲೆಗಳು ಏನನ್ನದಾವ ಅಂತೇಳಿ ಅಲ್ಲಿ ಅದು ಕಪಿಲ ಬಾರ್ ಅಂತ ಇರೋದು, ಅಜಯ್ ಬಾರ್ ರೆಸ್ಟೋರೆಂಟ್ ಅಂತ ಇರೋದು, ಸರ್ವೆ ನಂಬರ್ 181 ಬಾರ್ 1256 ಎಕರೆ 20 ಗುಂಟೆಯಲ್ಲಿ ಪ್ಲಾಟ್ ನಂಬರ್ 1 18. ಆ 18 ಅದು ತಗೊಂಡಿದ್ದು ಕಾಸಿ ಮನೆಗೆ ಕಟ್ಕೊಂಡ ವಸತಿಗೆ ಅಂತ ತಗೊಂಡಿದ್ರು. ಅವ್ರು ನೋಡಿದ್ರೆ ಕಮರ್ಷಿಯಲ್ ಮಾಡಿದ್ದಾರೆ CL7 ಅಂತೇಳಿ. ಆ CL7 ಅಲ್ಲಿ ಮಾಡಕ್ಕೆ ಬರಲ್ಲ. ಆದರೂ ಯಾಕಂದ್ರೆ ಅದು SC ಕಾಲೋನಿ ಸರ್ಕಾರ ಕೊಟ್ಟಂಥ ಭೂಮಿಗಳು, ಮನೆ 20-30 ಅಂತ ಅರ್ಜನ ಕೊಟ್ಟಂಥ ಲ್ಯಾಂಡ್ಗಳು. ಆದರೂ ಲೈಸೆನ್ಸ್ ಕೊಡೋ ಮುಂದೆ ವೇಚನ ಮಾಡಬೇಕಿರ್ತಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ದಲಿತರು ಏನಾರ ಅವ್ರ ಪಕ್ಕಕ್ಕೆ ನಮ್ಮದು ಮಾದಿಗ ಸಮಾಜ ರುದ್ರ ಭೂಮಿ ಇದೆ. ಆ ರುದ್ರ ಭೂಮಿ ಬಗಲಾಗೆ ಇರುವಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಸುಮಾರು ಒಂದು 4 ತಿಂಗಳ ಕಾಲ DC ಅವರು ನನ್ನ ಹೇಳಿಕೆಗಳು ಪ್ರತಿ ತಿಂಗಳ ಕರೆದು ಕರೆಸಿ ನನ್ನ ಹತ್ರ ದಾಖಲೆಗಳು, ಅವ್ರ ಹತ್ರ ಅಪೋಸಿಟ್ ಇರುವಂಥ ಬಿಚ್ಚೇರಿ ಮಲ್ಲಿಕಾರ್ಜುನ ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ರು. ಅವರು ಡಾಕ್ಯುಮೆಂಟ್ಸ್ ನೋಡಿದ್ರು. DC ಅವ್ರಿಗೆ ಒಂದು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಇಷ್ಟು ದಿವಸ ನಮಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಈಗಿರುವಂಥ ಇಟ್ನಾಳ್ ಅವರು ಒಂದು ನ್ಯಾಯ ದೊರಕಿಸ್ಕೊಟ್ಟಾರ. ಅವರಿಗೆ ನನ್ನ ಸಮಾಜ ಪರವಾಗಿ ಹಾಗೂ ನನ್ನ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತೀವಿ. ಓಪನ್ ಆಗ್ತದೆ ಅಂದರೆ ಆ ಬಾರ್ ಮುಂದೆ ಕುಂತು ನಾವು ಸ್ಟ್ರೈಕ್ ಮಾಡ್ತೀವಿ. ಅಲ್ಲಿರೋಂಥ ಎಲ್ಲ ವಾರ್ಡ್ನರು ಅಲ್ಲಿರೋಂಥ 5-6 ವಾರ್ಡ್ಗಳಲ್ಲಿ 10,000 ಜನಸಂಖ್ಯೆ ಅನ್ನೋದಿಲ್ಲ. ಎಲ್ಲ ವಾರ್ಡ್ನರು ಆ ಸ್ಥಳೀಯರು ಇರುವಂಥ ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲರೂ ಕರ್ಕೊಂಡು ನನ್ನ ನೇತೃತ್ವದಲ್ಲಿ ನಮ್ಮ ಇರುವಂಥ ಎಲ್ಲ ಯುವಕರ ಪರವಾಗಿ ದುಡ್ಡು ಭ್ರಷ್ಟಾಚಾರ ಈಗ ಎಷ್ಟು ಅಲ್ಲಿ ಪ್ರತಿಯೊಂದು ಕಿರಾಣಿ ಅಂಗಡಿಯಲ್ಲಿ ಆಯ್ತು, ಪ್ರತಿಯೊಂದು ಪಾನ್ ಶಾಪ್ನಲ್ಲಿ ಆಯ್ತು, ಯಾರ ಮನೆಗೆಲ್ಲ ಹೋಗ್ಲಿ ಪ್ರತಿ ಹಳ್ಳಿಯಾಗ ಆಯ್ತು. ನಮ್ಮ ಟೌನಲ್ಲಿ ನನ್ನ ಏರಿಯಾದಲ್ಲೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಒಂದು ವಾರ್ಡ್ನಲ್ಲಿ ಇರುವಂಥ ವಾರ್ಡ್ನಲ್ಲಿ ಒಂದು 7 ಅಂಗಡಿ ಅದಾವೆ. ಬೆಳಗ್ಗೆ ಮುಂಜಾನೆ 4 ಗಂಟೆ ಓಪನ್ ಆಗ್ತಾವೆ. ನಾವು ಅರ್ಥ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಅಬಕಾರಿ ಇಲಾಖೆ ನಾನು ಹಿಡಿಕೊಂತ ಬಂದೆ. ಅವ್ರು ಬಂದ್ ಮಾಡಿಸ್ತಾರೆ, ಮತ್ತೆ ಬೇರೆ ಕಡೆಯಿಂದ ಒತ್ತಡ ಮಾಡ್ತಾರೆ. ಅಲ್ಲಿ ಬಾರ್ ಕೂಡ ಇಲ್ಲೇನು ಬಾಕ್ಸ್ ತರ್ತಾರ, ಅವ್ರು ಕೂಡ ಫೋನ್ ಮಾಡಿ ಕಾಸಿ ನೀವು ಬಾಕ್ಸ್ ತಂದವ್ರೆ ನಾನು ಹೇಳಿಕೆ ನಾನು ಅವ್ರವ್ರ ಅಂತ ಹೇಳ್ತಾರೆ.
ಅದಕ್ಕೆ